ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ರದ್ದಾದ ಬಳಿಕ 7 ಜನ ಆರೋಪಿಗಳು ದರ್ಶನ್ ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ಮತ್ತೊಮ್ಮೆ ಜೈಲು ಪಾಲಾಗಿದ್ದಾರೆ. ಈ ಟೆನ್ಷನ್ ಅಲ್ಲೇ ಮತ್ತೊಂದು ಟೆನ್ಷನ್ ಜೊತೆಯಾಗ್ತಾ ಇದೆ. ಅದು ಚಾರ್ಜ್ ಫ್ರೇಮ್ ಆಗೋ ಸಾಧ್ಯತೆಗಳಿದೆ ಇವತ್ತು ಅಂತ. ಹಾಗಾಗಿ ಖುದ್ದು ಅಷ್ಟು ಜನ ಆರೋಪಿಗಳು ಕೋರ್ಟ್ ಮುಂದೆ ಇವತ್ತು ಹಾಜರಾಗಲೇಬೇಕು. ಕೊಲೆ ಆರೋಪಿ ನಟ ದರ್ಶನ್ಗೆ ಟೆನ್ಷನ್ ಡೇ. ಕೊಲೆ ಆರೋಪಿ ನಟ ದರ್ಶನ್ಗೆ ಇವತ್ತು ಟೆನ್ಷನ್ ಡೇ. ನಟ ದರ್ಶನ್ ವಿರುದ್ಧ ಇವತ್ತೇ ಚಾರ್ಜ್ ಫ್ರೇಮ್ ಆಗೋ ಎಲ್ಲಾ ಸಾಧ್ಯತೆಗಳಿದೆ. ಹಿಂದೆ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ದೋಷಾರೋಪ ನಿಗದಿಯಾಗೋ ಸಾಧ್ಯತೆ ಇದೆ. ಖುದ್ದು ಕೋರ್ಟ್ಗೆ ಹಾಜರಾಗಲಿದ್ದಾರೆ ನಟ ದರ್ಶನ್. ಫುಲ್ ಟೆನ್ಷನ್ ಅಲ್ಲೇ ಕೋರ್ಟ್ಗೆ ಬರಲಿದ್ದಾರಂತೆ. ದಾಸ ರಾತ್ರಿ ಇಡೀ ಕೂಡ ನಿದ್ದೆ ಇಲ್ವಂತೆ. ಆರೋಪಿಗಳನ್ನ ಕೋರ್ಟ್ಗೆ ಕರೆತರಲಿದ್ದಾರೆ ಜೈಲಧಿಕಾರಿಗಳು. ಬಿಗಿ ಭದ್ರತೆಯಲ್ಲೇ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಮತ್ತು ಆತನ ಗ್ಯಾಂಗ್ ಅನ್ನ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಕೋರ್ಟ್ನಲ್ಲಿ ನಡೆಯುತ್ತೆ ತನಿಖಾ ದಾಖಲೆ, ಸಾಕ್ಷ್ಯಗಳ ಪರಿಶೀಲನೆ. ಆರೋಪವನ್ನ ಮುಂದುವರಿಸೋ ಬಗ್ಗೆ ಇವತ್ತೇ ನಿರ್ಧಾರ ಹೊರಬೀಳೋ ಸಾಧ್ಯತೆ ಕೋರ್ಟ್ನಿಂದ. ಹಾಗಾಗಿ ಟೆನ್ಷನ್ ಅಂತೂ ಸಹಜವಾಗಿ ನಟ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳಿಗೂ ಕೂಡ ಇದ್ದೇ ಇದೆ. ಇವತ್ತು ಖುದ್ದು ಯಾರು ಕೂಡ ಮಿಸ್ ಆಗದೆ ಇರೋ ಹಾಗೆ ಕೋರ್ಟ್ಗೆ ಹಾಜರಾಗಲೇಬೇಕು ಕಡ್ಡಾಯವಾಗಿ ಅನ್ನುವಂಥ ಸೂಚನೆ ಇದೆ. ಹಾಗಾಗಿ ಅತಿ ಹೆಚ್ಚಿನ ಭದ್ರತೆಯಲ್ಲೇ ನಟ ದರ್ಶನ್ ಅವರನ್ನ ಕೂಡ ಕೋರ್ಟ್ಗೆ ಕರೆತರೋದಕ್ಕೆ ಜೈಲಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಪಾಪ ಈ ಟೆನ್ಷನ್ ಅಲ್ಲಿ ನಿದ್ದೆನೂ ಮಾಡಿಲ್ವಂತೆ ನೋಡಿ. ಸರಿಯಾಗಿ ನಿದ್ದೆನೂ ಮಾಡಿಲ್ಲ, ಏನಾಗುತ್ತೆ ಅನ್ನುವಂಥ ಟೆನ್ಷನ್ ಅಲ್ಲೇ ಕಾಲ ಕಳಿತಿದ್ದಾರಂತೆ ದಾಸ. ಮಾಡಿದ ತಪ್ಪಿಗೆ ಟೆನ್ಷನ್ ಅನ್ನ ಅನುಭವಿಸಲೇಬೇಕು. ಚಾರ್ಜ್ ಫ್ರೇಮ್ ಹಿನ್ನೆಲೆ ರಾತ್ರಿ ಇಡೀ ಕೂಡ ನಿದ್ದೆ ಇಲ್ಲದೆ ದಾಸ ವಿಲವಿಲ ಅಂತ ಒದ್ದಾಡಿದ್ದಾರೆ. ದೋಷಾರೋಪ ಪ್ರಕಟವಾಗುವ ಆತಂಕದಲ್ಲೇ ನಟ ದರ್ಶನ್ ಇದ್ದಾರೆ. ರಾತ್ರಿ ಇಡೀ ನಿದ್ದೆ ಮಾಡದೆ ಸೆಲ್ನಲ್ಲೇ ಕಾಲ ಕಳೆದು ಬಿಟ್ಟಿದ್ದಾರೆ ದಾಸ. ಕ್ವಾರಂಟೈನ್ ಜೈಲಿನ ಸೆಲ್ನಲ್ಲೇ ದಾಸ ಚಡಪಡಿಸ್ಬಿಟ್ಟಿದ್ದಾರಂತೆ ರಾತ್ರಿ ಇಡೀ. ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂಥ ಆತಂಕ ದರ್ಶನ್ ಅವರಿಗೆ ಶುರುವಾಗಿದೆ. ರಾತ್ರಿ ಊಟ ಮಾಡಿ ಮಲಗದೆ ಸೆಲ್ನಲ್ಲೇ ಕಾಲ ಕಳೆದಿದ್ದಾರೆ ದರ್ಶನ್. ಮಲಗಿ ಅಂದ್ರೂ ಕೂಡ ಮಲಗಿಲ್ಲ. ಸಹ ಕೈದಿಗಳ ಜೊತೆ ಕೂಡ ಮಾತಾಡಿಲ್ಲ. ಮೌನಕ್ಕೆ ಶರಣಾಗಿದ್ದಾರೆ ನಟ ದರ್ಶನ್. ಬೆಳಗ್ಗೆ 6 ಗಂಟೆಗೆ ಬ್ಯಾರೆಕ್ನಲ್ಲಿ ಕೆಲ ಹೊತ್ತು ವಾಕ್ ಮಾಡಿದ್ದಾರಂತೆ. ಎದ್ದು ದರ್ಶನ್ ಜೈಲು ಸಿಬ್ಬಂದಿ ಬಳಿ ಬಿಸಿ ನೀರು ಕೇಳಿ ಪಡೆದು ದರ್ಶನ್ ಕುಡಿದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಫುಲ್ ಟೆನ್ಷನ್ ಅಲ್ಲೇ ನಟ ದರ್ಶನ್ ಇವತ್ತು ಏನಾಗುತ್ತೆ ಕೋರ್ಟ್ ಅಲ್ಲಿ ಅನ್ನುವಂಥ ಟೆನ್ಷನ್ ಅವರನ್ನ ಕಾಡ್ತಾ ಇದೆಯಂತೆ. ಚಾರ್ಜ್ ಫ್ರೇಮ್ ಅಂದ್ರೆ ನಿಮಗೆಲ್ಲ ಗೊತ್ತು, ಪೊಲೀಸರು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಅಷ್ಟು ಜನ ಆರೋಪಿಗಳ ಪಾತ್ರ ಏನು ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು, ಸಾಕ್ಷಿಗಳು, ಐ ವಿಟ್ನೆಸ್ ಅಂತ ಏನ್ ಹೇಳ್ತೀವಿ, ಇನ್ನ ಪ್ರತಿಯೊಬ್ಬರನ್ನ ಕರೆದು ಕೂಡ ವಿಚಾರಣೆಗೆ ಒಳಪಡಿಸೋದು, ಅವರ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳೋದು, ಆ ರೀತಿ ಟ್ರಯಲ್ ನಡೀತಾ ಹೋಗುತ್ತೆ. ಆ ಟ್ರಯಲ್ ಯಾವಾಗಿನಿಂದ ಪ್ರಾರಂಭ ಆಗಬೇಕು ಅನ್ನೋದಕ್ಕೆ ಇವತ್ತು ದಿನಾಂಕ ನಿಗದಿ ಆಗುತ್ತೆ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಡೇ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು, ಅದು ಕೂಡ ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳಿಗೂ ಕೂಡ ಸಹಜವಾಗಿ ಟೆನ್ಷನ್. ಇಫ್ ಸಪೋಸ್ ಈ ಚಾರ್ಜ್ ಫ್ರೇಮ್ ಆಗಿ ಟ್ರಯಲ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ರೆ, ಟ್ರಯಲ್ ಮುಗಿಯೋ ಹೊತ್ತಿಗೆ ಇವರ ಮೇಲೆ ಇರುವಂತ ಆರೋಪಗಳೆಲ್ಲ ಸಾಬೀತಾಗ್ಬಿಟ್ರೆ ಆಗ ಮತ್ತೊಂದು ರೀತಿಯ ಸಂಕಷ್ಟವನ್ನ ಕೂಡ ಎದುರಿಸಬೇಕಾಗುತ್ತೆ. ಹಾಗಾಗಿ ಈಗಲೇ ಆ ಟೆನ್ಷನ್ ಕಾಡ್ತಾ ಇದೆಯಂತೆ ಆರೋಪಿಗಳಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಇವತ್ತು ಚಾರ್ಜ್ ಫ್ರೇಮ್ ಆಗೋ ಸಾಧ್ಯತೆ ಏನ್ ನಿರೀಕ್ಷೆ ಮಾಡಬಹುದು? ಎಷ್ಟು ಮಟ್ಟಿಗೆ ಟೆನ್ಷನ್ ಅಂತ ಆರೋಪಿಗಳಿಗೆ? ಖಂಡಿತ ಶ್ರುತಿ, ಅಂದ್ರೆ ಈ ಒಂದು ಪ್ರಕರಣ ಅಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಖುದ್ದು ನ್ಯಾಯಾಧೀಶರು ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ 17 ಜನ ಆರೋಪಿಗಳನ್ನು ಕೂಡ ನ್ಯಾಯಾಲಯಕ್ಕೆ ಹಾಜರು ಪಡಿಸಬೇಕು ಅಂತ ಹೇಳಿ ಈ ಹಿಂದೆ ಕೂಡ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ರು. ಹೀಗಾಗಿ ಜೈಲಿನ ಅಧಿಕಾರಿಗಳು, ಪೊಲೀಸರು ಇವತ್ತು ಬಿಗಿ ಭದ್ರತೆಯಲ್ಲಿ ಜೈಲಿನಲ್ಲಿರುವಂತಹ, ಅದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಆಗಿರ್ಬೋದು, ಜೊತೆಗೆ ಈ ಒಂದು ಪ್ರಕರಣದ ಯವನ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಸೇರಿದಂತೆ ಪ್ರದೋಷ್ ಹಾಗೂ ಅನುಕುಮಾರ್, ಇಷ್ಟು ಜನ
ಆರೋಪಿಗಳನ್ನ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ, ಅದು ಕೂಡ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ. ಜೊತೆಗೆ ಇನ್ನು ಉಳಿದಂತ 10 ಜನ ಆರೋಪಿಗಳು ಏನಿದ್ರೆ ಅವರನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಕಳೆದ ಬಾರಿ ಕೂಡ ಕೋರ್ಟ್ಗೆ ಹಾಜರಾದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣದ 16 ಹಾಗೂ 17ನೇ ಆರೋಪಿಗಳು ಏನಿದ್ದಾರೆ ಅವರು ಆ ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಕೂಡ ನ್ಯಾಯಾಧೀಶರು ಕೂಡ ಸಾಕಷ್ಟು ಗರಂ ಆಗಿದ್ದು, ನೆಕ್ಸ್ಟ್ ಈ ದಿನಾಂಕ ಅಂದ್ರೆ ಇವತ್ತು 3ನೇ ತಾರೀಕು ಈ ಒಂದು ದಿನಾಂಕದಂದು ಆರೋಪಿಗಳು ಖುದ್ದು ಹಾಜರಾಗಬೇಕು. ಒಂದು ವೇಳೆ ಆರೋಪಿಗಳು ಬರಲಿಲ್ಲ ಅಂದ್ರೆ ಅಂತರ ವಿರುದ್ಧವಾಗಿ ನಾನ್ ಬೇಲಬಲ್ ವಾರಂಟ್ ಅನ್ನ ಇಶ್ಯೂ ಮಾಡ್ತೀನಿ ಅಂತ ಹೇಳಿ ಕೂಡ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ರು. ಹೀಗಾಗಿ ಆರೋಪಿಗಳನ್ನ ಎಲ್ಲರನ್ನೂ ಕೂಡ ಇವತ್ತು ಸಿಟಿ ಸಿವಿಲ್ ಕೋರ್ಟ್ ನ 57ನೇ ಹಾಲ್ಗೆ ಹಾಜರುಪಡಿಸಬೇಕಾಗುತ್ತೆ. ಜೊತೆಗೆ ಇಲ್ಲಿ ಇನ್ಚಾರ್ಜ್ ಹಾಲ್ ಆಗಿ 64ನೇ CCH ಏನಿದೆ ಹಾಲ್ಗೆ ಹಾಜರುಪಡಿಸ್ತಾರೆ. ನಂತರ ಆರೋಪಿಗಳು ಬಂದಂತ ಸಂದರ್ಭದಲ್ಲಿ ಕೂಡ ಆ ನ್ಯಾಯಾಧೀಶರು ಖುದ್ದು ಆರೋಪಿಗಳ ಒಂದು ವಿರುದ್ಧವಾಗಿ ದಾಖಲಾಗಿದ್ದಂತ ಕೊಲೆ ಪ್ರಕರಣ ಸೇರಿದಂತೆ ಕಿಡ್ನಾಪ್ ಆಗಿರ್ಬೋದು, ಅದೇ ರೀತಿಯಾಗಿ ಸಾಕ್ಷಿಗಳನ್ನ ನಾಶ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪಾತ್ರದ ಬಗ್ಗೆ ಉಲ್ಲೇಖವನ್ನ ಮಾಡ್ತಾರೆ. ಆರೋಪಿಗಳು ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಒಪ್ಕೊಂಡ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ನಾವು ಭಾಗಿಯಾಗಿಲ್ಲ ಅಂತ ಹೇಳಿ ಏನಾದ್ರು ವಾದ ಮಂಡನೆಯನ್ನ ಮಾಡಿದ್ರೆ, ಈ ಒಂದು ಪ್ರಕರಣವನ್ನ ನಾವು ಇಲ್ಲ ಅಂತ ಹೇಳಿ ಏನಾದ್ರು ಹೇಳಿದ್ರೆ ಇಮಿಡಿಯೇಟ್ ಆಗಿ ಮತ್ತೆ ಆರೋಪಿಗಳು ವಿರುದ್ಧವಾಗಿ ದಾಖಲಾಗಿದ್ದಂತ ದಾಖಲೆಗಳಾಗಿರ್ಬೋದು, ಜೊತೆಗೆ ಸಾಕ್ಷಿಗಳ ಹೇಳಿಕೆ ಆಗಿರ್ಬೋದು, ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಏನಿದೆ ಆ ಎಲ್ಲವನ್ನು ಕೂಡ ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ನ್ಯಾಯಾಧೀಶರು ಅಂದ್ರೆ ಕೋರ್ಟ್ ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ಮತ್ತಷ್ಟು ಡಿಲೇ ಆಗುವಂತ ಸಾಧ್ಯತೆ ಇದೆ. ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ಬೇಲನ್ನ ಕ್ಯಾನ್ಸಲ್ ಮಾಡಿದಂತ ಸಂದರ್ಭದಲ್ಲಿ ಕೂಡಲೇ ಈ ಒಂದು ಪ್ರಕರಣವನ್ನ ಅದು ಇಷ್ಟು ದಿನ ಅಂದ್ರೆ 6 ತಿಂಗಳು ಒಳಗಾಗಿ ಟ್ರಯಲ್ ಶುರು ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ರು. ಇವತ್ತು ಕೋರ್ಟಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಅಂತ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.